ದಾಂಡೇಲಿ ನಗರದ ನವರಾತ್ರಿಯ ಉತ್ಸವದ ಸಮಿತಿಯ ವತಿಯಿಂದ ಶ್ರೀ ದುರ್ಗಾದೇವಿ ಪ್ರತಿಷ್ಠಾಪನೆ ಹಾಗೂ ನವರಾತ್ರಿ ಉತ್ಸವದ 9 ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ಇಂದು ಮಧ್ಯಾಹ್ನ ಹಳೆ ನಗರಸಭೆ ಮೈದಾನದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ನವರಾತ್ರಿಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ದಸರಾ ಹಬ್ಬ ಹಲವಾರು ಹಬ್ಬಗಳಲ್ಲಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿರುವಂಥ ಈ ಒಂದು ನಮ್ಮ ನವರಾತ್ರಿ ಹಬ್ಬ ಸತತವಾಗಿ ಶರನ್ನವರಾತ್ರಿಯಿಂದ 9 ದಿನಗಳವರೆಗೆ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಿಂದ ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನಿಲ್ ಹೆಗ್ಡೆಜಿಯವರ ಒಂದು ನಿರ್ದೇಶನದಂತೆ ಅವರ ಗೌರವಾಧ್ಯಕ್ಷತೆಯಲ್ಲಿ ನಾವು 2 ವರ್ಷದಿಂದ ಈ ಒಂದು ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ 3ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡಿದ್ದೇವೆ. ದಾಂಡೇಲಿಯ ಸಮಸ್ತ ನಾಗರಿಕರ ಸಹಕಾರದಿಂದ ಇದ್ದಂಥ ದಾಂಡೇಲಿಯ ಸರ್ವಧರ್ಮೀಯರ ಒಂದು ಸಹಕಾರದಿಂದ ಈ ಒಂದು ನವರಾತ್ರಿ ಉತ್ಸವ ಯಶಸ್ವಿಯಾಗಿ ನಡೀತಾ ಇದೆ. ಹಲವಾರುಗಳನ್ನು ವಿಶೇಷತೆಯನ್ನು ಈ ಬಾರಿಯ ನವರಾತ್ರಿ ಉತ್ಸವ ಹೊಂದಿಕೊಂಡಿದೆ. ಹಲವಾರು ಮಾರ್ಗದರ್ಶನಗಳನ್ನು ನಿರ್ದೇಶನಗಳನ್ನು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಹೆಗ್ಡೆ ಸಾಹೇಬ್ ನಮಗೆ ನೀಡಿದ್ದಾರೆ. ಅದರಂತೆ ಪ್ರತಿನಿತ್ಯ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆ ಮತ್ತು ಈ ಒಂದು ಉತ್ಸವದ ಪರವಾಗಿ ಸಮಗ್ರವಾದ ಮಾಹಿತಿಯನ್ನು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನಿಲ್ ಹೆಗ್ಡೆಜಿಯವರು ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದ ನಮ್ಮ ಸಮಿತಿಯ ಅಧ್ಯಕ್ಷರಾದ ಬಾಲಮಣಿ ಅವರು ಎಲ್ಲ ಟೋಟಲ್ ನಮ್ಮದು ಟೀಮ್ ಇದೆ, ಅವ್ರಿಗೂ ಸ್ವಾಗತ ಕೋರ್ತಾ ನವರಾತ್ರಿ ಉತ್ಸವ ಯಾವ ಉದ್ದೇಶದಿಂದ ನಾವೆಲ್ಲರೂ ಸೇರಿ 2 ವರ್ಷದ ಹಿಂದೆ ಶುರು ಮಾಡಿದ್ದೇವೆ, ಆ ಉದ್ದೇಶ ಸಾವಕಾಶವಾಗಿ ಈಡೇರಿಸುವ ನಿಟ್ಟಿನಲ್ಲಿ ಜನರ ಸಹಕಾರದಿಂದ ಇದು 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಪ್ರತಿ ವರ್ಷ ವಿಭಿನ್ನ ರೀತಿಯ ಭಿನ್ನವಾದಂಥ ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅಂಥೇಳಿ ಈ ನವರಾತ್ರಿ ಉತ್ಸವದಲ್ಲಿ ನಮ್ಮಿಂದ ಆದಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸ್ಥಳೀಯ ಕಲಾವಿದರ ಸಂಗಡ, ಸ್ಥಳೀಯ ಕಲಾವಿದರ ಸಂಸ್ಕೃತಿಯ ಉಳಿಸುವ ಸಂಗಡ ನಮ್ಮ ನಾಡಿನ, ನಮ್ಮ ದೇಶದ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಸಂಸ್ಕೃತಿ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಸಣ್ಣ ಪ್ರಯತ್ನವನ್ನು ನಮ್ಮ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇದು 3ನೇ ವರ್ಷದಲ್ಲಿ ಇದು ಉತ್ಸವ ಏನು ನಡೀತಾ ಇದೆ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ನಾಳೆ ದಿನ ದುರ್ಗಾದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ 10 ಗಂಟೆಗೆ ಆಗ್ತದೆ. ಸಮಿತಿಯ ಅಧ್ಯಕ್ಷರಾದ ಬಾಲಮಣಿಯವರು ಪೂಜೆ ಮಾಡುವ ಮೂಲಕ ಆ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಪ್ರತಿದಿನ ಬೆಳಿಗ್ಗೆ 8, ಮಧ್ಯಾಹ್ನ 12, ರಾತ್ರಿ 7 ಗಂಟೆಗೆ ಆರತಿ ಮಾಡುವ ಮೂಲಕ 3 ಸಲ ದೇವಿಯ ಆರತಿಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ವಿವಿಧ ಜನ ಯಾರ್ಯಾರು ಪೂಜೆ ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ ಅವರು ಬಂದು ತಮ್ಮ ಪೂಜೆಯನ್ನು ನಮ್ಮ ಕಮಿಟಿ ಮಾಡಿದ್ದಿದೆ, ಆ ಕಮಿಟಿಗೆ ಹತ್ರ ಭೇಟಿಯಾಗಿ ತಮ್ಮ ಹೆಸರು ನೋಂದಾಯಿಸಿ ಮಾಡ್ಕೊಳ್ಬೋದು. ಯಾರೂ ಸಹ ಸಾರ್ವಜನಿಕರು ಈ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಖುಷಿ ಇದೆ. ಯಾವ ಸಾರ್ವಜನಿಕರು ಬಂದು ಭಾಗವಹಿಸಲಿಕ್ಕೆ ನಮಗೇನು ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಸಾರ್ವಜನಿಕರು, ಯಾವುದೇ ಪಕ್ಷ ಬಂದು ಇದರಲ್ಲಿ ಭಾಗವಹಿಸಿದರೆ ನಮ್ಗೆ ಖುಷಿ ಇದೆ. ನಾವೆಲ್ಲರೂ ಸೇರಿ ಸಬ್ಕಾ ಸಾಥ್ ಅಂತ ಹೇಳಿದಾಗ ಎಲ್ಲರನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ಪತ್ರಕರ್ತರಿಗೂ, ಪತ್ರಿಕಾ ರಂಗದವರಿಗೂ ನಾನು ಈ ಸಂದರ್ಭದಲ್ಲಿ ಸಹಕಾರವನ್ನು ಕೇಳ್ತಾ ಇದ್ದೇನೆ. 3ನೇ ತಾರೀಕಿಗೆ ಸಂಜೆ 6ರಿಂದ 8:30ವರೆಗೆ ನಾದವರ್ಷಿಣಿ ಕಲಾ ಸಂಸ್ಥೆಯಿಂದ ಭಜನ ಸಂಗೀತ, ಸುಗಮ ಸಂಗೀತ ಇದೆ. ಮತ್ತು ಪ್ರತಿದಿನ ರಾತ್ರಿ ಈ ನಮ್ಮ ಕಲಾವಿದರ ಬೇರೆ ಬೇರೆ ಕಾರ್ಯಕ್ರಮಗಳು ಮುಗಿದ ನಂತರ ಪ್ರತಿದಿನ ರಾತ್ರಿ 8:30ಗೆ ದಾಂಡಿಯಾ ಇರ್ತದೆ. 8:30ಯಿಂದ 10:30, ಭಾಳ ಅಂದರೆ 11 ಗಂಟೆ ಒಳಗೆ ನಾವು ದಾಂಡಿಯಾವನ್ನು ಕ್ಲೋಸ್ ಮಾಡಬೇಕು ಅಂಥೇಳಿ ಸಾರ್ವಜನಿಕರ ಒಂದು ವಿನಂತಿ ಮೇರೆಗೆ, ಸಾರ್ವಜನಿಕರ ಒಂದು ನಿರ್ದೇಶನದ ಮೇರೆಗೆ ನಾವು ಸಮಿತಿಯ ಸದಸ್ಯರೆಲ್ಲ ನಿರ್ಣಯ ಮಾಡಿದ್ದೇವೆ. 8:30ಯಿಂದ 10:30, ಭಾಳ ಅಂದರೆ 11 ಗಂಟೆಗೆ ನಾವು ಇದನ್ನು ಕ್ಲೋಸ್ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಅದಕ್ಕೆ ಕೊಟ್ಟಂಥ ಸೌಂಡ್ ಸಿಸ್ಟಮು ಸಹ ಹೋದ ವರ್ಷಕ್ಕಿಂತ ಬೇರೆ ರೀತಿಯ ಸೌಂಡ್ ಸಿಸ್ಟಮ್ ತಂದಿದ್ದರಿಂದ ಸೌಂಡ್ ಮಿನಿಮೈಸ್ ಮಾಡಿ ಅವ್ರಿಗೂ ಸೌಂಡ್ ಪೊಲ್ಯೂಷನ್ ಆಗದಾಗೆ ನಾವು ಅದನ್ನು ನೋಡ್ತೇವೆ.
ಅದೇ ರೀತಿ 4ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಕರೋಕೆ ಮತ್ತು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದಿದೆ. 5ನೇ ತಾರೀಕಿಗೆ ರಾಜ್ಯ ಪ್ರಶಸ್ತಿ ವಿಜೇತೆ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡ ನರಗುಂದ್ ಇವರಿಂದ ಜೋಗತಿ ನೃತ್ಯ, ಡೊಳ್ಳು ಕುಣಿತ, ಮೈಲಾರಲಿಂಗನ ಕುಣಿತ ಮತ್ತು ಜನಪದ ಗಾಯನವನ್ನು ಇಟ್ಟಿದ್ದೇವೆ. 6ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಜಿ ಕನ್ನಡ ವಾಹಿನಿಯ ಮಜಾ ಭಾರತ್ ಮತ್ತು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿಗೌಡ ಹಾಗೂ ಮ್ಯಾಜಿಷಿಯನ್ ಸೋಮು ಅವರಿಂದ ಕಾರ್ಯಕ್ರಮ ಇದೆ. 7ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಮತ್ತು ದಾಂಡಿಯಾದ ಅವತ್ತಿನ ದಿನ ಗ್ರೂಪ್ ಸ್ಪರ್ಧೆ ಇರ್ತದೆ. 8ನೇ ತಾರೀಕಿಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಮತ್ತು ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮಲ್ಲಿ ಒಂದು ವಿಶೇಷ ಅಟ್ರಾಕ್ಷನ್ ಯಕ್ಷಗಾನ. ಬಹಳಷ್ಟು ಜನ ಇದರ ಒಂದು ಸವಿಯನ್ನು ಉಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇದು ಯಕ್ಷಗಾನದ ನಮಗೊಂದು ಕಲ್ಪನೆ ಮಾಡಲಿಕ್ಕೆ ಕೊಟ್ಟಂಥವರು ಸನ್ಮಾನ್ಯ ವಾಸರೆ ಅವರು ಮತ್ತು ನಮ್ಮ ಪ್ರಕಾಶ್ ಶೆಟ್ಟಿ ಅವರು. ಅವ್ರಿಗೂ ಸಹ ನಾವು ಅಭಿನಂದನೆ ಇದೆ. ಯಾಕಂದರೆ ಜನರಿಗೆ ಒಂದು ಮನರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಕಾಂತಾರ ಖಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕಡೂರು ಕಲಾ ತಂಡದಿಂದ ನಾರಸಿಂಹ ನೃತ್ಯ ರೂಪಕ ಮತ್ತು ದಾಂಡಿಯಾದ ವೈಯಕ್ತಿಕ ಸ್ಪರ್ಧೆ ಇದೆ 9ನೇ ತಾರೀಕಿಗೆ. 10ನೇ ತಾರೀಕಿಗೆ ಶ್ರೀರಂಗಪಟ್ಟಣದ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ನೀಡಿದಂಥ ನಿರ್ದಿಂಗತ ತಂಡದ ಕಲಾವಿದರಿಂದ ತಿಂಡಿಗೆ ಬಂದ ತುಂಡೇರಾಯ ನಾಟಕ ಇದೆ. ಅದನಂತರ 11ನೇ ತಾರೀಕಿಗೆ ವಿಸರ್ಜನೆ ಇದೆ. ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಪೂಜೆ ಆದಮೇಲೆ 2:30ಕ್ಕೆ ದೇವಿಯ ಮಂಗಳಾರತಿ ಪ್ರಸಾದ ವಿತರಣೆ ಆದ ನಂತರ ಸಾಂಪ್ರದಾಯಿಕ ಉಡುಗೊರೆ. ನಾನು ವಿನಂತಿ ಮಾಡ್ತೇನೆ ಸಾರ್ವಜನಿಕರಿಗೆ, ಇದರಲ್ಲಿ ಭಾಗವಹಿಸುವವರಿಗೆ, ಇದು ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ಉತ್ಸವ, ನವರಾತ್ರಿ ಉತ್ಸವ. ಎಲ್ಲರೂ ಸಾಂಪ್ರದಾಯಿಕ ಉಡುಗೊರೆ ನಿಮಗೆ ಹೆಂಗೆ ಸಾಂಪ್ರದಾಯಿಕ ಉಡುಗೊರೆ ಅಂತ ಗೊತ್ತಿದೆ, ಯಾವ ರೀತಿ ಬರಬೇಕು ಅಂತ, ಆ ರೀತಿಯ ಹಾಕಿಕೊಂಡು ಬರುವಂಥ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬೆಳಿಗ್ಗೆ ನಗರಸಭೆ ಮೈದಾನದ ಹೊರಡುವ ವಿಸರ್ಜನೆ ಸೋಮಾನಿ ವೃತ್ತದ ಮೂಲಕ ಜೇನ್ ರಸ್ತೆಯ ಮೂಲಕ ಸಾಗಿ ಕುಳಗಿ ರಸ್ತೆಯ ಕಾಳಿ ನದಿಯಲ್ಲಿ ಸೂರ್ಯಾಸ್ತದ ಮುನ್ನ ಶ್ರೀ ದುರ್ಗಾದೇವಿ ವಿಸರ್ಜನೆ ಕಾರ್ಯ ಸಂಪನ್ನ ಆಗಲಿದೆ. ಇದು ನಮ್ಮ ಈ ಕಾರ್ಯಕ್ರಮದ ವಿವರ. ಮತ್ತು ಸಾರ್ವಜನಿಕರಿಗೆ ಮತ್ತೇನಾದರೂ ಕಾರ್ಯಕ್ರಮಗಳಲ್ಲಿ ಏನಾದ್ರು ಸಜೆಷನ್ಸ್ ಇದ್ದರೆ, ಯಾಕಂದರೆ ಟೈಮಿಂಗ್ ಅಂತೂ ಇಲ್ಲ, ಮತ್ತೇನಾದ್ರು ಅದರಲ್ಲಿ ಈಗ ಇದ್ದಂಥ ತಂಡದೊಳಗೆ ಮತ್ತೇನಾದ್ರು ಸಜೆಷನ್ಸ್ ಇದೆ ಅಂದರೆ ಕೆಲವೊಂದು ಇದ್ದರೆ ಅವ್ರ ಪರಿಚಯ ಇದ್ದರೆ ಈ ತಂಡದವ್ರದ್ದು, ನಮ್ಮ ಅದು ಕಮಿಟಿ ಇದೆ, ಸಾಂಸ್ಕೃತಿಕ ಕಮಿಟಿ, ಇವರು ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಅದಕ್ಕೆ ಅಧ್ಯಕ್ಷಿದ್ದಾರೆ, ಅವ್ರಿಗೆ ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಈ ನಾವು ಹಾಕಿದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಆವಾಗಲೇ ಹೇಳಿದಾಗೆ ಇಡೀ ದಾಂಡೇಲಿಯ ಸಮಸ್ತ ಜನ ಜಾತಿ ಧರ್ಮ ಭೇದವನ್ನು ಮರೆತು ಪಕ್ಷಗಳನ್ನು ಮೀರಿ ನಾವು ದಾಂಡೇಲಿಯ ಸಾರ್ವಜನಿಕರು ನವರಾತ್ರಿ ಉತ್ಸವ ನಮ್ಮದು ಅನ್ನುವಂಥ ಭಾವನೆಯಿಂದ ಇದರಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಉತ್ಸವ ಅಲ್ಲ, ಇದು ದಾಂಡೇಲಿ ಜನರ ಉತ್ಸವ. ನಾವೆಲ್ಲ ಕಮಿಟಿಯವರು ಅವರ ಸೇವಕರಾಗಿ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.